ನಮಸ್ಕಾರ. ನಾನು HFK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಫೈನಲಿ ನಮ್ಮಮ್ಮ ಹೇಳಿದಷ್ಟು ಐಟಮ್ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಎಂಟ್ರೆನ್ಸಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ, ಅಷ್ಟು ಗೊತ್ತಾಗಲ್ಲ ಕ್ಯಾಮ್ರಾ ಇಟ್ಟಿರೋದು. ತಮಾಷೆ ಹೇಳ್ತಾ ಇದ್ದೀರ ಅಕ್ಷು, 10 ರೂಪಾಯಿ ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಐತಾ? ತಲೆಯಲ್ಲಿ ಏನು ಬುದ್ಧಿ ಇಟ್ಕೊಂಡು ಲದ್ದಿ ಇಟ್ಕೊಂಡಿದ್ಯಾ ನೀನು? ನಂಗೆ ಅವೆಲ್ಲ ಗೊತ್ತಲ್ಲ, 500 ರೂಪಾಯಿ ಸುಮ್ಮನೆ ಕೊಡು. ನೀವೆಲ್ಲ ಆಟ ಆಡ್ಕೊಂಡು ಆರಾಮಾಗಿತ್ತು. ಈಗ ಇಲ್ಲಿದೆ ಫಿಶ್ದು ವಿತೌಟ್ ಆಯಿಲ್ ಫ್ರೈ ಮಾಡಿದ್ದೀನಿ. ಸ್ವಲ್ಪ ನಮಗೆ ಈ ಥರ ಗಸಿ ಗಸಿ ಇದುವೆ ಇಷ್ಟ ಇದು. ನಿದ್ದೆಗಣ್ಣಲ್ಲೂ ಕೂಡ ನನ್ನ ಮಗಳು ನನ್ನೇ ಹುಡುಕ್ತಾಳೆ. ಏನು ಎಮ್ಮೆ ಹೆಂಗಿತ್ತು ಪ್ರ್ಯಾಂಕ್ ನೋಡಿ. ನನ್ನ ಮಗಳಿಗೆ ಕೋಲ್ಡ್ ವೆದರ್ಗೆ ಫುಲ್ಲು ಪ್ಯಾಕಪ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ವೆದರು ಸಿಕ್ಕಾಬಟ್ಟೆ ಥಂಡಿ ಇದೆ, ಮಳೆ ಬೇರೆ ಬರ್ತಾ ಇದೆ, ಹೊರಗಡೆ ಹೋಗಬೇಕು. ನಮ್ಮಮ್ಮ 500 ಅಮೌಂಟ್ ಕೊಟ್ಟಿದ್ದಾವೆ. ಅಮೌಂಟ್ ಕೊಟ್ಬಿಟ್ಟು ಸ್ವಲ್ಪ ದಿನಸಿ ಥರ ಕೇಳಿದ್ದಾವೆ ಏನೇನೋ. ಸೊ ಏನು ಅಂತ ಹೇಳಿದ್ರೆ, ಅವು ಒಳಗಿದ್ದಾವೆ. ಅಂದಿವೆ ಹೋಗ್ತಾ ಅಮ್ಮ ರೋಡಲ್ಲಿ ದುಡ್ಡು ಮಿಸ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ನಮ್ಮಮ್ಮಂಗೆ ಒಂದು ಪ್ರ್ಯಾಂಕ್ ಮಾಡೋಣ. ಆ್ಯಕ್ಚುಲಿ ಅವೇನು ದಿನಸಿ ಥರ ಕೇಳಿದ್ವಿ ಅದನ್ನೆಲ್ಲ ತೊಗೊಬಂದು ಇಲ್ಲಿ ಪಕ್ಕದಲ್ಲಿ ಒಂದು ರೂಮ್ ಇದೆಯಲ್ಲ, ಈ ರೂಮಲ್ಲಿ ಇಟ್ಬಿಟ್ಟು ಅಮ್ಮ ದುಡ್ಡು ಕೆಳಗಡೆ ಬಿದ್ದೋಯ್ತು ಅಂತ ಹೇಳಿಬಿಟ್ಟು ಹೇಳೋಣ ಅಂತ ಹೇಳಿಬಿಟ್ಟು ಆ ರಿಯಾಕ್ಷನ್ ಹೆಂಗಿರುತ್ತೆ ನಾನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೋತೀನಿ. ಸಿಕ್ಕಾಬಟ್ಟೆ ಮಳೆ ಇದೆ, ಚಳಿಗೆ ಆಚೆ ಬರೋಕ್ಕಾಗ್ತಾಯಿಲ್ಲ. ಕೊಡೆ ಹಿಡ್ಕೊಂಡು ಬರ್ತಾ ಇದ್ದೀನಿ. ಸೊ ಫಸ್ಟ್ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಪಕ್ಕದ ರೂಮಲ್ಲಿ ಇಟ್ಬಿಟ್ಟು ಆಮೇಲೆ ನಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡೋಣ. ಬರೀ ಇಂಥದೆಯಾ ನೋಡೋಣ ಬೈಯುತ್ತಾ ಏನನ್ನುತ್ತೆ ಅಂತ. ಯಾಕೆಂದರೆ ಪ್ರೆಸೆಂಟು ಗೊತ್ತು ಎಲ್ಲರಿಗೂ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ. ಆ್ಯಂಡ್ ಅಮ್ಮ ಅಲ್ಪ ಸ್ವಲ್ಪ ಸೇವ್ ಮಾಡಿದ ದುಡ್ಡನ್ನ ಕೊಟ್ಟಿದ್ದೇವೆ ಇವತ್ತು. ಹಾಗಾಗಿ ಫೈನಲಿ ನಮ್ಮಮ್ಮ ಹೇಳಿದಷ್ಟು ಐಟಮ್ ತೊಗೊಂಡು ಬಂದಿದ್ದೀನಿ. ಪಕ್ಕದ ರೂಮಲ್ಲಿಟ್ಟು ಪ್ರ್ಯಾಂಕ್ ಮಾಡೋಣ. ಒಂದೊಂದ್ಸಲ ಭಯ ಆಗುತ್ತೆ ಪ್ರ್ಯಾಂಕ್ ಮಾಡೋಕ್ಕೂ, ಆದರೂ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ನೀವೇ ನೋಡಿ ಹೇಳಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮಮ್ಮ ಒಳಗೈತೆ. ಇಲ್ಲಿ ಇದಿದೆ, ಒಂದು ಸೆಕೆಂಡ್. ಇಲ್ಲಿ ಎಂಟ್ರೆನ್ಸಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ, ಅಷ್ಟು ಗೊತ್ತಾಗಲ್ಲ ಕ್ಯಾಮ್ರಾ ಇಟ್ಟಿರೋದು. ಸೊ ನಮ್ಮಮ್ಮನ ಕರೆದು ಪ್ರ್ಯಾಂಕ್ ಮಾಡೋಣ. ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ. ಏನಿಲ್ಲ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಅಮ್ಮ ಕೋಪ ಮಾಡ್ಕೊಂಡೇ ಬಂದ್ವು ಏನು ಏನು ಅಂತ. ಇಲ್ಲ ಕಣಮ್ಮ, ಹಿಂಗೆ ಹಿಡ್ಕೊಂಡು ಈ ಕೈಯಲ್ಲಿ ಹಿಂಗೆ ಹಿಡ್ಕೊಂಡಿದ್ದೆ, ಹಿಂಗೆ ಛತ್ವೆ ಹಿಡ್ಕೊಂಡಿದ್ದೆ, ಹಿಂಗೆ ಹೋಯ್ತಾ ಇದ್ನಲ್ಲ, ಅದು ಯಾವಾಗ ಬಿತ್ತು ಅಂತ ಗೊತ್ತಿಲ್ಲ, ಬಿದ್ದೋಯ್ತು. ಏನ್ ತಮಾಷೆ ಹೇಳ್ತಾ ಇದ್ದೀರ ಅಕ್ಷು, 10 ರೂಪಾಯಿ ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಐತಾ? ತಲೆಯಲ್ಲಿ ಏನು ಬುದ್ಧಿ ಇಟ್ಕೊಂಡು ಲದ್ದಿ ಇಟ್ಕೊಂಡಿದ್ಯಾ ನೀನು? ನಂಗೆ ಅವೆಲ್ಲ ಗೊತ್ತಲ್ಲ, 500 ರೂಪಾಯಿ ಸುಮ್ಮನೆ ಕೊಡು. ನಾನೇ ದುಡ್ಡಿಲ್ದಲ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತೀಯ ರಕ್ಷಿತಾ? ಎಲ್ಲಿಂದ ತರೋಣ 500 ರೂಪಾಯಿ? ಅದೇನು 5 ರೂಪಾಯಿ ಅನ್ಕೊಬಿಟ್ಟಿದ್ಯಾ ನೀನು? ಬೇಕು ಅಂತ ಬೀಳ್ಸಿದ್ನಮ್ಮ, ಮಿಸ್ ಆಗಿ ಬೇಕು ಅಂತ ಬೀಳ್ಸಕ್ಕೆ ರಕ್ಷಾ, ಎಲ್ಲಿಂದ ತರ ದುಡ್ಡೀಗ? 10 ರೂಪಾಯಿ ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಐತೆ ಗೊತ್ತಾ? ಇವತ್ತಿನ ನನ್ಗೆ ಅಳು ಬರುತ್ತೆ ಅಂದ್ರೆ ಅಳು ಕುತ್ಕೊಂಡು ಇದ್ರೊಳಗೆ ಏನ್ ಇಟ್ಕೊಂಡಿದ್ಯಾ? ಕೊಡು ನನ್ ದುಡ್ಡು ನನಗೆ. ನೀನ್ ಏನಾರ ಮಾಡ್ಕ, ನನ್ನ ಟೆನ್ಷನ್ ಗೊತ್ತು ತಾನೆ ನಿನಗೆ. ಐ ಮುಸ್ಕೊ ಕೂತ್ಕಳೆ. ಬಂದ್ಬಿಟ್ರೆ ಇವಳು ಅಮ್ಮ ಪರವಹಿಸ್ಕೊಂಡು ಒಟ್ಟಿಗೆ ನನ್ನ ತಿನ್ನಲ್ವಾ ನೀನು? ಸಗಣಿ ತಿಂತೀಯಾ? ಮತ್ತೆ ಹುಡಿಕೊಂಡು ಹೋಗಿದ್ದೆ, ಸಿಗ್ನಿಲ್ಲ ದುಡ್ಡು. ನೀನ್ ಏನಾರ ಮಾಡ್ಕೆ ನಂಗೆ ಗೊತ್ತಲ್ಲ, ನನ್ ದುಡ್ಡು ನನಗೆ ತಂದ್ಕೊಡು ಅಷ್ಟೇ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಹೊಡೆದು ಬಿಡ್ತೀನಿ ಅಮ್ಮ ಮೇಲೆ ನಿಂಗೂ. ಹುಡಿಕೆ ಬಂದೆ ಕಣಮ್ಮ, ನಂಗೆ ಸಿಗ್ನಿಲ್ಲ. ಅವೆಲ್ಲ ಗೊತ್ತಲ್ಲ. ನನಗೆ ನಂದು 500 ರೂಪಾಯಿ ದುಡ್ಡು ಬೇಕು ಅಷ್ಟೇ. ಅಂದ್ರೆ ಕಳಕ ಬಂದಲ್ಲ. ನಿಜ ಗಾಡಿ ಹೋಗಿದ್ದೆ ನಡ್ಕೊ ಇದ್ದೆ, ನಡ್ಕೊಂಡು ಹಿಂಗ್ ಛತ್ರಿ ಹಿಡ್ಕೊಂಡಿದ್ದೆ, ಒಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಯೂಟ್ಯೂಬ್ ವಿಡಿಯೋ ಮಾಡ್ಕೊಳ್ಳೋಣ ಅಂತವ ಹಿಂಗ್ ಮಾಡ್ತಾ ಇದ್ದೆ. ಛತ್ರಿ ಬಿಟ್ನ ಏನೋ ದುಡ್ಡು ದುಡ್ಡಿಲ್ದಲ್ಲ ಹೆಂಗ್ ಕೊಟ್ರು? ಏನು ಕೊಡ್ಲಿಲ್ಲ, ಏನು ತಗೊಳ್ಳಿಲ್ವ. ಹಿಂಗ್ ಹೋದ್ನಲ್ಲ, ಮತ್ತೆ ಹಂಗೆ ಹುಡಿಕೆ ಬಂದೆ, ದುಡ್ಡು ಬಿದ್ದೈತೇನೋ ಅಂತವ, ದುಡ್ಡು ಸಿಗ್ನಿಲ್ಲ. ತಮಾಷೆ ಆಡ್ಬೇಡ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಂಗೆ ಟೆನ್ಷನ್ ಕೊಡ್ಬೇಡ ಅಷ್ಟೇ ನಾನು ಹೇಳೋದು. ನನಗೆ ನನ್ನ ದುಡ್ಡು ತಂದ್ಕೊಡು. ನೀನು ಏನಾರ ಮಾಡ್ಕೊ, ನೀನು ಗಂಡ ತಲ್ಲಾರ ಇಸ್ಕೋ, ನೀನು ಕೆಲಸ ಮಾಡಿದ್ದಾರು ಕೊಡು, ನನಗೆ ವ್ಯಾಪಾರ ಮಾಡಿದ್ದ. ನಂಗೆ ದುಡ್ಡು ನಾಳೆ ಕೊಡ್ತೀನಿ, ಇವತ್ತಿಲ್ಲ ದುಡ್ಡು ಅಂತವ.
ಒಟ್ಟಿಗೆ ಏನ್ ಸಗಣಿ ತಿನ್ಲಾ? ನಾನು ಏನ್ ತರ ಕೇಳಿದೆ, ಏನು ಕೊಟ್ಟದೆ ದುಡ್ಡು ನಿಂಗೆ? ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಗೂಬೆ ತುಂಬ ಮಾಡ್ತಾಳೆ. ಅವ ಬಾ ಇಲ್ಲಿ ಏನು ಕಾಮಿಡಿ ಮಾಡಿದೆ, ಪ್ರ್ಯಾಂಕ್. ಮಂಗ, ನಾನ್ ನಿಜವೇನೋ ಅಂತ ಎಂತ ಪ್ರ್ಯಾಂಕ್ ಇವೆಲ್ಲವ? ಅಲ್ಲಿ ಹೋಗಿ ಕಾಂಬ 500 ರೂಪಾಯಿ ದುಡ್ಡು ಸಿಟ್ಟೆಲ್ಲ ಬಂದಿತ್ತು ನನಗೆ. ಹೊಡಿಬೇಕು ಅನ್ನೋ ಕೋಪ ಬಂದ್ಬಿಟ್ಟು ಹೊಡಿತಿದ್ದ ಹೊಡಿ. ಏನ್ ಮಾಡ ಪ್ರ್ಯಾಂಕ್ ಮಾಡಿದೆ. ಪಾಪ ಅಂತ ನೋಡದ್ಲು ವಿಡಿಯೋ ಕಡೆಗೆ, ನೀವು ನೋಡ್ಲೇ ಇಲ್ಲ. ಬೈಯದ್ಮೇಲೆ ಫುಲ್ಲು ಮುಳುಗೋ. 5 ರೂಪಾಯಿ ಅಂದ್ರೆ ಒಟ್ಟಿಗೆ ಅಲ್ವಾ ಮತ್ತೆ? 5 ರೂಪಾಯಿ ಕೇಟೋತ. ಪ್ರ್ಯಾಂಕ್ ಹಿಂಗ್ ಮಾಡ್ಬೇಡ ಯಾವತ್ತೂ. ಇನ್ನೇನ್ ಮಾಡ್ಲಿ ಹೇಳು? ನನಗ್ ಪ್ರ್ಯಾಂಕ್ ಅವೆಲ್ಲ ಗೊತ್ತಿಲ್ಲ, ನಂಗೆ ಬರಕ್ಕಲ್ಲ. ನೀ ಪ್ರ್ಯಾಂಕ್ ಮಾಡ್ಬೇಡ. ಹೋಗ್ಲಿ, ಬೈದಿದ್ದಕ್ಕೆ ಸಾರಿ ಕೇಳು ನನ್ನ. ಯಾಕೆ ಸರಿ ಕೇಳಿ? ಬೈದಲ್ಲ ಹಿಂಗೆಲ್ಲ ತಿಂದಲ್ಲ. ನೀನು ನಿಜ ಹೇಳಿದ್ರೆ ನಾ ಬೈತಿರ್ಲಿಲ್ಲ. ನೀ ಪ್ರ್ಯಾಂಕ್ ಮಾಡ್ತಾ ಇದೀಯ ಅಂತ ನಂಗೆ ಹೆಂಗ್ ಗೊತ್ತು? ಅದ್ ಹೇಳ್ಬಿಟ್ಟು ಮಾಡ್ತಾವ. ಹೇಳ್ಬಿಟ್ಟು ಮಾಡಕ್ಕಲ್ಲ. ನನಗೆ ದುಡ್ಡು ಅಂದ್ರೆ ಹಂಗೆ ಟೆನ್ಷನ್ ಆಗುತ್ತೆ. ಪಾಪು ಅಂತ 2-3 ಸತಿ ನೋಡಿದ್ಲು. ನಾನ್ ನೋಡಲ್ಲ ನೀನ್ ಇಲ್ಲಿ ಇಟ್ಟಿರೋದ. ಸರಿ ಬಿಡು, ಪ್ರ್ಯಾಂಕ್ ತಗೊಬಂದಿದ್ದೀನಿ. ನಮ್ಮಮ್ಮ ಸಂಸ್ಕೃತ ಬೈಲಿಲ್ಲ, ಅದೇ ಖುಷಿ. ಒಂದೇ ಒಂದು ಮಾತು ಬೈದೈತೆ, ಅದನ್ನ ಮ್ಯೂಟ್ ಮಾಡೋಣ. ತಗೋಬೇಕು. ನಮ್ಮಮ್ಮ ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡಿಲ್ಲ. ನನ್ನ ಮಗಳು ಕಿಲಾಡಿ. ಏನ್ ಮಾಡ್ತಿದ್ದಮ್ಮ? ಸರಿಯಾಗಿ ಬೈತೈತಿ. ಇಲ್ಲೇನ್ ಮಾಡ್ತಾ ಇದೀವ? ಎಲ್ಲಿ ಈರುಳ್ಳಿ ತೆಗ್ದಿಡ್ತಾ ಇದ್ದಿ? ಯಾವ ಮಾಡೋಣ? ನಿಂದು ಐಟಮ್ ಏನ್ ಹೇಳಿದ್ದೆ? ಕೂತ್ಬಿಡ್ತೀನಿ. ಸಮಾಧಾನನ ಹಂಗ್ ಬೈತಿಯಲ್ಲಮ್ಮ ನೀನು. ಇಲ್ಲ ಮತ್ತೆ ಬೈದಲ್ಲ ಬಿಡ್ತಾರೆ. ನನ್ನ ಮಗಳು ನೋಡಿ, ಅಲ್ಲ ಬ್ಯಾಗ್ ಕಿಚ್ಚಿಬಿಡ್ಬಿಟ್ಟು ಖಾಲಿ ಬ್ಯಾಗ್ ಕೊಟ್ಟಿದೀಯಾ? ನೀವು ಕೊಟ್ಟಿದ್ದ ದುಡ್ಡಿಗೆ ಅಷ್ಟೇ ಐಟಮ್ ಬಂದಿದೆ. ಅದಕ್ಕೆ 500 ರೂಪಾಯಿಗೆ ಅಷ್ಟು ಬಂದ್ಬಿಡುತ್ತೆ. ತಾಳಿ ಬಿಲ್ಲು 100 ರೂಪಾಯಿ ಚೇಂಜು. ಕರೆಕ್ಟಾ? 1 ರೂಪಾಯಿ ಆಗೀತಾ? 1 ರೂಪಾಯಿ ಬಿಟ್ಟಾರೆ. ಏನ್ ಎಮ್ಮೆ? ಹೆಂಗಿತ್ತು ಪ್ರ್ಯಾಂಕ್? ಎಂತ ಪ್ರ್ಯಾಂಕು? ಪ್ರ್ಯಾಂಕ್ ಬೆಳಕಳಲ್ಲಿ ನಿಜ ಹೇಳ್ಬೇಕು. ಪ್ರ್ಯಾಂಕ್ ಮಾಡ್ತಾಳಂತೆ. 500 ರೂಪಾಯಿ ದುಡ್ಡಿಗೆ ಎಷ್ಟು ಕಷ್ಟ ಐತಿ ಗೊತ್ತಾ? 500 ರೂಪಾಯಿ ಅಷ್ಟೇ ಅಲ್ವಾ? ಕೋಟಿ ದುಡ್ಡ ಪುಟ್ಕಾಸಿಲ್ ಇಟ್ಕೊಂಡು ಓಡಾಡಿದ್ ವಂಶ ಅಲ್ವೇನಮ್ಮ ನಿಮ್ದು? ಉರಿಸ್ತಾನೆ ಹೇಳಿ ಹೇಳ್ತಾರಲ್ಲಂಗೆ. ನನ್ ಟೆನ್ಷನ್ ಗೊತ್ತು ತಾನೆ ನಿನಗೆ. ದುಡ್ಡಿಲ್ದಲ್ಲ ಎಷ್ಟು ಮೋಸ ಪಡ್ತಾ ಇದೀನಿ ಅಂತವ. 500 ರೂಪಾಯಿಗೆಲ್ಲ ಇಷ್ಟೊಂದು ತಲೆ ಕೆಡ್ಸ್ಕೊಬಿಟ್ಟಮ್ಮ. ನಿಮಗೇನೋ ನಿಮ್ಮ ದುಡಿತೀರಾ ನಡೀತೈತಿ. ದುಡಿಯೋ ವಯಸ್ಸು, ನಾವು ಇದು ಕುತ್ಕ ತಿನ್ನೋ ವಯಸ್ಸು. ಅದಕ್ಕೆ ಹಂಗೆ ಬೈದು ಹೊಡೆದ್ಬಿಟ್ಟಲ್ಲಮ್ಮ ನನಗೆ. ಏನು ಏಟಾಗಂಗೆ ಹೊಡೆದ್ಬಿಟ್ನ್ಯಾ? ಆದ್ವೇ ಎಷ್ಟೊಂದು ವರ್ಷ ಆದ್ಮೇಲೆ ಹಂಗೆ ಟಚ್ ಮಾಡಿದ್ರೆ ಭಯ ಆಗಲ್ವಾ? ಅಳುಬವಲ್ವಾ? ಯಾಕಳು ಬತ್ತಿದೆ? ನಮ್ಮಮ್ಮ ಹೊಡಿತಲ್ಲ ಅಂತವ. ನೋಡಿ, ನನ್ನ ಮಗಳಿಗೆ ಕೋಲ್ಡ್ ವೆದರ್ಗೆ ಫುಲ್ಲು ಪ್ಯಾಕಪ್ ಮಾಡಿಬಿಟ್ಟಿದ್ದೀನಿ. ಓಪನ್ ಮಾಡಿ. ಯಾವನ್ನ ನೋಡ್ತಾ ಇದ್ದೀವ? ನನ್ನ ತಮ್ಮ ಯಾವ ಜೊತೆನೋ ವಿಡಿಯೋ ಕಾಲಲ್ಲಿ ಮಾತಾಡ್ತಾವನೆ, ಅದನ್ನ ನೋಡಿ ನನ್ನ ಮಗಳು ನೋಡ್ತಾವಳೆ. ತೆಗಿ ಅಜ್ಜಿ ಮುಸುಕ್ ತೆಗಿ. ಇಲ್ಲ ಅಮ್ಮ ಮುಸುಕ್ ತೆಗಿ. ಅಯ್ಯಪ್ಪ, ತಲೆ ಕೂದಲು ಹಿಡ್ಕೊಂಡು ಕೀಳ್ತಾಳೆ ಕಣೆ ರಕ್ಷಿ. ಏನವ ಅಮ್ಮ? ಮುತ್ತು ಕೊಡವ ಅಜ್ಜಿಗೆ. ಮುತ್ತು ಕೊಡು ಅಜ್ಜಿಗೆ. ಮುತ್ತು ಕೊಡವ. ನಮ್ಮಮ್ಮನೂ ನನ್ನ ಮಗಳ ಜೊತೆ ಸೇವ್ ಮಗು ಥರ ಆಡ್ತಾ ಇರುತ್ತೆ. ನನ್ನ ಮಗಳಿಗೂ ಅದೇ ಖುಷಿ. ನನಗಿಂತ ಜಾಸ್ತಿ ನಮ್ಮ ಅಮ್ಮನ್ನೇ ಹಚ್ಕೊಂಡಿದ್ದಾಳೆ. ನಾನಿದ್ದು ನಮ್ಮ ಅಮ್ಮನ ಹತ್ರನೇ ಆಟ ಆಡೋದು ಜಾಸ್ತಿ. ನನ್ನ ಮಗಳಿಗೆ ಈ ಥರ ಶಡ್ರೆಲ್ಲ ಆಗಬಾರ್ದು, ಟೋಪಿ ಬಿಚ್ಚು ಅಂತ ಹಠ ಮಾಡ್ತಿದ್ದಾಳೆ. ಇಲ್ಲೇ ತೆಗಿಬಾರ್ದು, ಕೋಲ್ಡ್ ವೆದರ್, ಶೀತ ಆಗುತ್ತೆ ಪಾಪುಗೆ ಶೀತ ಆಗುತ್ತೆ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಪಾಪುಗೆ ಫುಲ್ಲು ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಬಟ್ ಅವಳು ಮಲ್ಕೊಂಡಾಗ್ಲೂ ನಿದ್ದೆಗಣ್ಣಲ್ಲೂ ಕೂಡ ನನ್ನನ್ನು ಹುಡುಕ್ತಾ ಇದ್ವು. ಕಣ್ಬಿಟ್ಟು ನೋಡಿ ನಾನು ಇದೀನ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಹಾಗೆ ಮಲ್ಕೊಂಡ್ಬಿಟ್ರು. ಸೊ ಹೊರಗಡೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಮ್ಮ ಊರಿಂದ, ನಮ್ಮ ಮಾಮನ ಮನೆಯಿಂದ ನಮ್ಮ ಅತ್ತೆ ಫಿಶ್ ಕೊಟ್ಟು ಕಳಿಸಿದ್ವು ಒಂದು 4. ಅದನ್ನು ನೀಟಾಗಿ ಕ್ಲೀನ್ ಎಲ್ಲ ಮಾಡಿಕೊಂಡು ಏನೇನೆಲ್ಲ ಡಿಶ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಫಿಶ್ದು ವಿತೌಟ್ ಆಯಿಲ್ ಫ್ರೈ ಮಾಡಿದ್ದೀನಿ. ಸ್ವಲ್ಪ ನಮಗೆ ಈ ಥರ ಗಸಿ ಇದುವೆ ಇಷ್ಟ ಇದೊಂದು. ಆ್ಯಂಡ್ ಇದು ಬಂದು ಪುಳಿ ಮುಂಜಿ ಅಂತ ಹೇಳ್ತೇವೆ ಅದು. ಆ್ಯಂಡ್ ಇದು ಬಂದು ಸಾಂಬಾರು. ನಾನು ಈ ಸಾಂಬಾರನ್ನ ಜಾಸ್ತಿ ಇಷ್ಟಪಡಲ್ಲ. ಇದು ಬಂದು ಇದೊಂದು, ಇವೆರಡೇ ನಂದು. ಪಾಪ ನೀವೆಲ್ಲ ಆಟ ಆಡ್ಕೊಂಡು ಆರಾಮಾಗಿತ್ತು. ಈಗ ಇಲ್ಲಿದೆ ಮೀನು ಊಟ ಎಲ್ಲ ಚೆನ್ನಾಗಿತ್ತು. ನಾವೆಲ್ಲ ಊಟ ಮಾಡಿ ಮಲ್ಕೊಳ್ಳೋ ಅಂಥ ಟೈಮ್. ನಿಮ್ಗೆಲ್ರಿಗೂ ಕೂಡ ಗುಡ್ ನೈಟ್. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.
and don't forget to subscribe the channel and click a bell button for more videos. Bye bye.